ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕರ್ಜಿಕಾಯಿ ಹುರಿಲಾಕತ್ತೀನಿ. ಟೈಮ್ 12 ಗಂಟೆ ಆಗ್ಯದ. ನಮ್ಮ ಮನೆಗಿನ ಅಡುಗೆ ಮಾಡೋದು ಮುಗ್ದಿಲ್ಲ. ಎಲ್ಲರೂ ಊಟ ಆಗ್ಯದ ಕರೆ, ಆದರೂ ಮತ್ತೊಂದು ಸರಿ ಮಾಡ್ಲಾತ್ತೀನಿ. ಮಧ್ಯಾಹ್ನಕ್ಕೆ ಅವ್ವ ಬಂದಾಳ, ಕರ್ಜಿಕಾಯಿ ತೊಗೊಂಡು ಬಂದಾಳ, ಅಡವಿ ಕರ್ಜಿಕಾಯಿ ಅಂತ ಹೇಳಿ. ಹಳೆಯದು ವಿಡಿಯೋ ಹಾಕಿದ್ದೆ, ಈ ಸದ ಅದಕ್ಕೆ ವಾಪಸ್ ಹಾಕೋಕ್ಕಾಗಲಿಲ್ಲ, ಹಾಕಬಾರ್ದು ಅಂತ. ಇಲ್ಲೇ ತೋರಿಸ್ತೀನಿ, ನೋಡಿಬಿಡ್ರಿ ಹೆಂಗೆ ಹುರಿಲಾತ್ತೀನಿ ಅಂತ ಹೇಳಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಇದು ಎಲ್ಲರಿಗೂ ಗೊತ್ತಿದ್ದೇ ಇರ್ತದ್ರಿ. ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಭಾರಿ ಮಸ್ತ್ ಇರ್ತದೆ ತಿನ್ನಕ. ಇದೊಂಥರ ಟೇಸ್ಟ್ ಚೇಂಜ್ ಇರುತ್ತೆ ಅಂತಲೇ ಹೇಳ್ಬೋದು. ಕರ್ಜಿಕಾಯಿ ಹುರಿದು ನಮ್ಮವ್ವ ನೋಡಕ್ಕೆ ಬಂದಿದ್ಲು. ನಾವು ಬೈದೆ, ಏನು ಹೊಸದಾಗಿ ಮಾಡಾಕತ್ತಿಲ್ಲ ನಾವು ಹೋಗಂತೇಳಿ. ರಾತ್ರಿ ಬೇರೆ ಹುರಿದಿದ್ದೆ, ಚಲೋ ಆಗಿದ್ದು ಅಂತ. ನೀ ಏನು ಹಾಕ್ತಿ, ನಾವು ಹುರಿದಿದ್ದು ಸ್ವಲ್ಪ ಕಹಿ ಆಗಿರ್ತಾವ ಅಂತೇಳಿ ಹೇಳಕತ್ತಿದ್ಲು. ಬೇಯನ ಹೊರಗೆ ಹೋಗಿ ಏನು ಬಿಡಾಕತ್ತಾಳ ಅಂತ ನೋಡ್ತೀನಿ ಬರ್ರಿ. ಹೊರಗೆ ಹೋಗ್ಯಾಳ, ಬೈದೆ ನಾನು, ಅದಕ್ಕೋಸ್ಕರ ಹೊರಗೆ ಹೋಗಿ ಏನು ಮಾಡಾಕತ್ತಾಳನ ನೋಡೋಣ ಬರ್ರಿ. ಬಾಂಡೆ ತೊಳಿಲಕ್ಕೆ ಹೋಗ್ಯಾಳಲ್ಲಿ ಹೊರಗೆ ಕೂತು. ನಾವು ಬಾಂಡೆ ಎಲ್ಲ ಹೊರಗೆ ತೊಳಿತೇವೆ, ಒಳಗೆ ತೊಳೆಯಲ್ಲ. ಯಾಕಂದ್ರೆ ಮನೆ ಸಣ್ಣದದ ನಮ್ಮದು. ಕಚ್ಚು ಏನು ಮಾಡತ್ತಿ? ಮತ್ತು ಕರ್ಜಿಕಾಯಿ ನೋಡಕ್ಕೆ ಬಂದಿದ್ದೆಲ್ಲ ತೋರಿಸ್ತೀನಿ ಬಾ. ಯಾಕೆ ಮತ್ತು ನೀನು ಹುರಿತಲ್ಲ? ಹಾಂ, ಮತ್ತು ನಾನು ಹಾಗೆ ಹುರಿದಿದ್ದೆ ರಾತ್ರಿ. ಹ್ಞೂ, ಉಳ್ಳಾಗಡ್ಡಿನೂ ಹಾಕಿದ್ದೆ. ಬೇಯನ ಬಂದಕ್ಕೆ ಹೊರಗೆ ಬಾಂಡೆ ತಿಕ್ಲಾಕತ್ತಾಳ್ರಿ ನಮ್ಮವ್ವ. ಆಕಿನ ಥರನೇ ಹುರಿತೀನಿ, ಆದ್ರೆ ಆಕಿನ ಸ್ವಲ್ಪ ಕೈ ಆಗ್ತಾವಂತ. ನನಕ್ಕಿನ ಮಸ್ತ್ ಮಾಡ್ತಾಳ್ರಿ ನಮ್ಮವ್ವ ಅಡುಗೆ ಕರೆ. ಆದ್ರೆ ಅದೇನೋ ಗೊತ್ತಿಲ್ಲ, ನನ್ನ ಅಡುಗೆ ಅಂದ್ರೆ ಸ್ವಲ್ಪ ಇಷ್ಟಪಡ್ತಾಳ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈಗ ಇಷ್ಟು ರೆಡಿ ಆಯ್ತು ರೀ ಇದು ಕರ್ಜಿಕಾಯಿ. ಇನ್ನೇನಿಲ್ಲ, ರಾತ್ರಿ ನಾನು ಹಸಿಮೆಣ್ಸಿಕಾಯಿ ಹಾಕಿ ಹುರಿದಿದ್ದೆ. ಈಗ ಮಸಾಲೆ ಖಾರ ಹಾಕಿನಿ, ಭಾರಿ ಮಸ್ತಾಗಿರ್ತದೆ. ಕಡಕ್ ರೊಟ್ಟಿ ತಂದಾಳ ಊರಿಂದ, ಅದ್ರ ಜೋಡಿ ತಿನ್ನೋದು ನೋಡ್ರಿ. ಇವತ್ತು ಮಾದ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಗೋಧಿ ಎಲ್ಲ ಹುರಿದು ಈ ಥರ ರವೆನ ಮಾಡಿಸ್ಕೊಂಡು ಬಂದಿದ್ದೀವಿ ಗಿರ್ನಿಲಿ. ಇವತ್ತು ಇದನ್ನು ಮಾಡಿಡಬೇಕು. ಅಂದ್ರೆ ಮಧ್ಯಾಹ್ನ ಟೈಮು ಯಾವಾಗಾದರೂ ಹಸಿವಾದಾಗ ತಿನ್ಬೋದು ಅಂತ. ಇದು ಹೊರಗಿಟ್ರೆ 2-3 ದಿನ ಅಷ್ಟೇ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ನಡೀತದ್ರಿ, ನಾವು ವಾರಗಟ್ಟಲೆ ತಿನ್ಬೋದು. ಇಷ್ಟಾದ್ರೆ ಸಾಕು. ನಾನು ಇಷ್ಟು ಮಾಡಿಸ್ಕೊಂಬಂದಿದ್ದೀನಿ ನಿನ್ನೆ. ಅಂದರೆ ಇದು 2 ಗ್ಲಾಸಷ್ಟು ಗೋಧಿನ ಹುರಿದಿದ್ದೆ. ಇಷ್ಟು ಮಾಡಿಸ್ಕೊಂಬಂದಿದ್ದೀನಿ. ನೋಡೋಣ, ಇವಾಗ ಇದನ್ನೆಲ್ಲ ಮಾಡಬೇಕು. ಮತ್ತು ಇವಾಗೆಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಷ್ಟೊತ್ತೆಲ್ಲ ಅಡುಗೆ ಮಾಡಿದ್ದೀನಲ್ಲ, ಇದು ಇದರಲ್ಲೇ ಒಡಿಸ್ಕೊಂಬಂದಿನಪ್ಪ ಅಂತಂದ್ರೆ, ಬರೀ ಗೋಧಿ ಅಂದ್ರೆ ಗೋಧಿ ಅಲ್ಲ, ಜವಾರಿ ಗೋಧಿ ಅಂತ ಹೇಳಿ ಬರ್ತಾವು, ಈ ಕಡೆ ಗೊತ್ತಿರುತ್ತದು. ಅದರಲ್ಲೇ ರವೆ ಒಡಿಸ್ಕೊಂಬಂದಿನಿ. ಅದರಲ್ಲೇ ಒಡಿಸಿದೇವಪ್ಪ ಅಂತಂದ್ರೆ ಇನ್ನೂ ಮಾದ್ಲಿ ರುಚಿ ಆಗ್ತದೆ, ಮಸ್ತ್ ಆಗ್ತದೆ. ಮತ್ತು ಒಂದು ಫ್ಲೇವರ್ ಕೊಡ್ತಿರ್ತದೆ. ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತಿರ್ತದೆ. ಮಾದ್ಲಿ ಮಾಡಿಟ್ಟೆ ಅಂದ್ರೆ ನಮ್ಮ ಕಡೆಯೆಲ್ಲ ಏನು ಮಾಡ್ತಾರೆ, ಊಟ ಮಾಡಿದ್ಗಳೇ ಮ್ಯಾಗ ಮತ್ತು ಸ್ವಲ್ಪ ಏನಾದರೂ ಸ್ವೀಟ್ ತಿನ್ನಬೇಕು ಅಂಥೇಳಿ ರೂಢಿ ಅದು ನಮ್ಮ ಕಡೆ. ಈ ಕಡೆ ಅದಕ್ಕಾಗಿ ನಾನು ಇದನ್ನು ಅವಾಗವಾಗ ಮಾಡಿ ಇಡ್ತಿರ್ತೀನಿ. ಖಾಲಿಯಾಗಿತ್ತು, ಅದಕ್ಕೆ ಮಾಡೋಣ ಅಂಥೇಳಿ ಒಡಿಸ್ಕೊಂಬಂದಿನಿ. ಆ ಗೋಧಿ ತೋರಿಸ್ತೀನಿ ರೀ ನಿಮಗೀಗ. ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಕಡೆಯವ್ರಿಗೆ. ಯಾರಿಗೆ ಗೊತ್ತಿರೋಲ್ಲ ಅವರಾದರೂ ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ಜವಾರಿ ಗೋಧಿ ಯಾವ ಥರ ಇರ್ತಾವೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಇದು ನಾವು ನಮ್ಮ ತೋಟದಾಗ ಬೆಳೆದಿದ್ದಂಥ ಗೋಧಿ ಇದು. ಅಂದರೆ ಈಗ ಅಂಗಡಿ ಒಳಗೆ ಸಿಗೋಂಥ ಗೋಧಿನೇ ಅವು ಬೇರೆನೇ ಇರ್ತಾವೆ. ಇವು ಸ್ವಲ್ಪ ನೋಡಿರಿ ಕಲರು ಚೇಂಜ್ ಅದ. ಆಮೇಲಿಂದ ಉದ್ದಕ್ಕೆ ಬರ್ತಾವೆ. ಅಂಗಡಿ ಒಳಗಿದ್ದು ಎಲ್ಲ ಮಂಡಕ್ಕಿರ್ತಾವೆ, ಅವು ಕಲರ್ ಚೇಂಜ್ ಇರ್ತಾವೆ. ಇದು ಶೈನಿಂಗ್ ಐತಿ. ಈ ಥರ ಬರ್ತಾವೆ ಜವಾರಿ ಗೋಧಿ ಅಂದ್ರೆ. ಇದರಲ್ಲೇ ಉಪ್ಪಿಟ್ಟಾಗಲಿ, ಚಪಾತಿನೇ ಆಗಲಿ, ಆಮೇಲೆ ಮಾದ್ನಿನೇ ಆಗಲಿ ಮಾಡಿದರೆ ಭಾಳ ಚಲೋ ಆಗ್ತದೆ. ಹಾಗಾಗಿ ಸ್ವಲ್ಪ ನಿನ್ನೆ 2 ಗ್ಲಾಸ್ ಕೊಟ್ಟಿನ ಕರೆ, ಅವು ಎಷ್ಟಕ್ಕೊಂದು ಆಗ್ತದೆ ಅದೇನೇ. ಅದಕ್ಕಾಗಿ ಒಡಿಸ್ಕೊಂಬಂದಿನಿ. ಇವತ್ತು ಅದನ್ನು ಮಾಡಬೇಕು. ಇವತ್ತೆಲ್ಲ ಫುಲ್ಲು ಕೆಲಸ ನೋಡ್ರಿ ಚಂದ ತನಕ. ಈಗ ಊಟ ಮಾಡಿಬಿಡ್ತೀನಿ ರೀ, ಟೈಮ್ ಆಗೈತಿ. ಯಾಕಂದ್ರೆ ಮತ್ತಿನ್ನ ಕೆಲಸ ಭಾಳ ಅದ. ಮಾದ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟೇ ಆಗ್ತದೆ. ಅದಕ್ಕೆ ಸಂಬಂಧಾಗಿ ಮೊದಲು ಊಟ ಮಾಡೇ ಕೂತ್ಬಿಡ್ತೀನಿ. ಇಲ್ಲಾಂದ್ರೆ ಸಂಜೆ ತನಕ ಊಟ ಮಾಡೋಕ್ಕೆ ಆಗೋದಿಲ್ಲ. ಅದೇ ಹುರಿದಿದ್ದು ಕರ್ಜಿಕಾಯಿ, ಸ್ವಲ್ಪ ಶೇಂಗಾ ಹಿಂಡಿ, ಕಡಕ್ ರೊಟ್ಟಿ ತೊಗೊಂಡಿನಿ. ಅವ್ವ ಏನೋ ಪುಂಡಿ ಪಲ್ಯ ಮಾಡ್ಯಾಳಂತ ತರ್ಲಾಕ್ಕೆ ಹೋಗ್ಯಾಳ. ತರಲಿ ಅಕ್ಕಿ ತರುತ್ತಾನ, ನಾನು ಊಟ ಮಾಡ್ಕೋತ ಕುಂತಿರ್ತೀನಿ. ಬರ್ರಿ ನೀವು ಊಟ ಮಾಡೋರಂತ ಊಟ ಮಾಡ್ಲಾಕತ್ತೀನಿ. ಪುಂಡಿ ಪಲ್ಯ ತರ್ಲಾಕ್ಕೆ ಹೋಗ್ಯಾಳ, ತೊಗೊಂಬರುತ್ತಾನ. ಅರ್ಧ ಊಟನೇ ಆಗ್ತದೆ. ಬರಲಿ, ಅವ್ರ ಮನೆಗೆ ಹೋಗ್ಯಾಳ. ಸ್ವಲ್ಪ ಕಹಿ ಇರ್ತದ್ರಿ ಇದು ಕರ್ಜಿಕಾಯಿ. ಆಮೇಲೆ ಚೆಂದಾಗಿ ಹುರಿದೇವು ಅಂದ್ರೆ ಏನಾಗಲ್ಲ, ಆದರೂ ಸ್ವಲ್ಪ ಕಹಿ ಆಗ್ತದೆ. ಒಳಗೆ ಈ ಥರ ಇದಕ್ಕೆ ಬೀಜ ಬರ್ತಾವ್ರಿ, ಹಿಂಗಿರ್ತಾವೆ ಬೀಜ. ಈ ಥರ ಬೀಜ ಇರ್ತಾವೆ. ಇದು ಬೀಜ ಸಮೇತನ ತಿನ್ನೋದು ಚಲೋ ಇರ್ತದೆ. ಆದರೂ ತಿನ್ನಕ್ಕೆ ಮಸ್ತ್ ಇರ್ತದೆ.
ನೋಡಿರಿ ಪುಂಡಿ ಪಲ್ಯ ತಂದಾಳ, ನುಚ್ಚು ಹಾಕಿ ಮಾಡಿದಂಥ ಪುಂಡಿ ಪಲ್ಯ, ಹಸಿ ಮೆಣಸಿನ್ಕಾಯಿ ಮಾಡ್ಯಾರ ಅವ್ರ ಮನ್ಯಾಗ. ನಮ್ಮ ಮನ್ಯಾಗ ನಾನು ಕರ್ಚಿಕಾಯಿ ಮಾಡೀನಿ. ಪುಂಡಿ ಪಲ್ಯ ಎಡಗೈಲೆ ತೋರಿಸ್ಲಾತೀನಿ. ಇದು ನುಚ್ಚು ಹಾಕಿ ಮಾಡಿದಂಥದ್ದು, ಜೋಳದ ನುಚ್ಚು ಹಾಕಿ ಮಾಡ್ಯಾರ ಇದನ್ನು ಪುಂಡಿ ಪಲ್ಯನ. ಹಂಗಾರೆ ಈ ಥರ ಬರುತ್ತೆ. ಇದನ್ನು ಹುಳಿ ಹುಳಿಯಾಗಿ ತಿನ್ನಕ್ಕೆ ಭಾಳ ಶೈ ಇರ್ತದೆ. ರೊಟ್ಟಿ ಜೋಡಿ, ಬಿಸಿ ರೊಟ್ಟಿಗಾಗಲಿ ಕಟ್ಟಿ ರೊಟ್ಟಿಗಾಗಲಿ ಮಸ್ತ್ ಇರ್ತದೆ. ಇಷ್ಟು ತಿನ್ನಂಗಿಲ್ಲ ನಾನು, ಸ್ವಲ್ಪ ಹಾಕೋತೀನಿ, ನಿಮಗೆ ತೋರಿಸ್ಲಾಕ ತೊಗೊಂಡೆ. ರಾತ್ರಿ ಮಾಡಿದಂಥ ಕರ್ಚಿಕಾಯಿ ಇವೆ ನೋಡ್ರಿ, ಅವಾಗ ಇಷ್ಟ ಆಗಿದ್ದು. ಅದಕ್ಕೆ ಮಸಾಲೆ ಖಾರ ಹಾಕಿನಿ ಮುಂಜಾನೆ. ರಾತ್ರಿಗೆ ಹಸಿ ಮೆಣಸಿನ್ಕಾಯಿ ಕುಟ್ಟಿ ಹಾಕಿದ್ದೆ, ಅದೇ ಅವ್ರಿಗೆ ಇಷ್ಟ ಆಗ್ಯದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಲೈಕ್ ಕೊಡದೆ ಹಾಗೆ ಹೋಗ್ತೀರಿ, ಯಾಕಂತ ಗೊತ್ತಿಲ್ಲ. ಹೋಗಿ ಬರಲಾ.